ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರಗಳು ಸುಮಾರು 146 ತಿಂಗಳುಗಳಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ಅನೇಕ ಸ್ನೇಹಿತರು, ಸಮಾಜ ಸೇವಕರು ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯ ನಾವು ನೆರವೇರಿಸ್ಕೊಡ್ತಾಯಿದ್ವಿ. ತಾಲೂಕು ಮತ್ತು ತಾಲೂಕಿನ ಸುತ್ತಮುತ್ತಲಿನ ಇರುವಂಥ ಎಲ್ಲ ಜನರಿಗೆ ಅಂಧತ್ವ ನಿವಾರಣೆ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೋಬೇಕು. ಇಲ್ಲಿ ಬರುವಂಥವ್ರಿಗೆಲ್ಲ ಉಚಿತ. ನಾವು IOL ಲೆನ್ಸನ್ನು ಅಳವಡಿಸ್ತೀವಿ, ಅದು ಫ್ರೀ. MSS ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆಯಿಂದ ಕರ್ಕೊಂಡು ಹೋಗಿ ಶಂಕರಯ್ಯ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮತ್ತು ಊಟ ಇರೋದಕ್ಕೆ ಸ್ಥಳ ಎಲ್ಲನೂ ಪ್ಲಸ್ ಅದ್ರ ಜೊತೆ ಆಪ್ರೇಷನ್ ಆದ ನಂತರ ಅವರಿಗೆ ಉಚಿತವಾದಂಥ ಗ್ಲಾಸ್ಗಳನ್ನು ಇದುವರೆಗೂ ನೀಡ್ತಾ ಬಂದಿದ್ದೇವೆ. ಸುಮಾರು 46,000 IOLಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿರ್ತೀವಿ. ಇದರ ಜೊತೆಗೆ ಬಂದಿರುವಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಊಟದ ವ್ಯವಸ್ಥೆಗಳು ಸಹ ಮಾಡಿರ್ತೀವಿ. ಮತ್ತು ಈ ಒಂದು ಸಂಸ್ಥೆಗೆ ನಾವು ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಿ ಇಲ್ಲದಂಗೆ ಬರೀ ಸೇವೆ ಮನೋಭಾವದಿಂದ ನಾವು ನೆರವೇರಿಸ್ತಾ ಇದ್ದೀವಿ ಅಂತ ಹೇಳಲು ಈ ಮೂಲಕ ನಿಮ್ಮಲ್ಲಿ ಇಚ್ಛಿಸ್ತೇನೆ. ಉಚಿತ ನೇತ್ರ ಚಿಕಿತ್ಸಾ ಶಿಬಿರ. ಬೆಂಗಳೂರಿನ ಹೆಸರಾಂತ ಶಂಕರ್ ಕಣ್ಣಿನ ಆಸ್ಪತ್ರೆ, ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕಾಂತರಾಜು ಸಿ ಹಾಗೂ ಗೌರಿಬಿದನೂರಿನ MSS ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ 146ನೇ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವು ಶನಿವಾರ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಶಿಬಿರದ ಮುಖ್ಯಾಂಶಗಳು. ಪಾಲ್ಗೊಳ್ಳುವಿಕೆ. ಈ ಶಿಬಿರದಲ್ಲಿ 100 ಸಾರ್ವಜನಿಕರು ಭಾಗವಹಿಸಿ ತಮ್ಮ ಕಣ್ಣಿನ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡರು. ತಪಾಸಣೆ ಮತ್ತು ಚಿಕಿತ್ಸೆ. ತಜ್ಞ ವೈದ್ಯರ ತಂಡವು ಸಾರ್ವಜನಿಕರಿಗೆ ಉಚಿತವಾಗಿ ದೃಷ್ಟಿದೋಷ ಪರೀಕ್ಷೆ ನಡೆಸಿ ಅಗತ್ಯವಿದ್ದವರಿಗೆ ಸೂಕ್ತ ಸಲಹೆಗಳನ್ನು ನೀಡಿತು. ಶಸ್ತ್ರಚಿಕಿತ್ಸೆ ಆಯ್ಕೆ. ಪರೀಕ್ಷೆಯ ವೇಳೆ ಕಣ್ಣಿನ ಪೊರೆ ಕ್ಯಾಟರಾಕ್ಟ್ ಸಮಸ್ಯೆಯಿಂದ ಬಳಲುತ್ತಿರುವವರನ್ನು ಗುರುತಿಸಲಾಗಿದ್ದು, ಅಂತಹ ರೋಗಿಗಳನ್ನು ಮುಂದಿನ ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಲಾಯಿತು. ಉಚಿತ ಸೇವೆ. ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದ ರೋಗಿಗಳಿಗೆ ವಾಸಸ್ಥಳದಿಂದ ಆಸ್ಪತ್ರೆಗೆ ಪ್ರಯಾಣ, ಶಸ್ತ್ರಚಿಕಿತ್ಸೆ, ಔಷಧಿ ಹಾಗೂ ಊಟದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಕಲ್ಪಿಸಲಾಗಿದೆ. ಮುಖ್ಯ ಉದ್ದೇಶ. ಇದಕ್ಕಿಂತ ಹೆಚ್ಚು ಗ್ರಾಮೀಣ ಭಾಗದ ಬಡಜನರಿಗೆ ಉತ್ತಮ ಗುಣಮಟ್ಟದ ಕಣ್ಣಿನ ಚಿಕಿತ್ಸೆಯನ್ನು ತಲುಪಿಸುವುದು ಮತ್ತು ಅಂಧತ್ವ ಮುಕ್ತ ಸಮಾಜವನ್ನು ನಿರ್ಮಿಸುವುದು ಈ ಶಿಬಿರದ ಮುಖ್ಯ ಆಶಯವಾಗಿದೆ ಎಂದು ಆಯೋಜಕರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಶಾಲೆಯ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಂತರಾಜು ಸಿ, ಅಧ್ಯಕ್ಷರು, ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್. ಅಮರ್, ಮಾಜಿ ನಗರಸಭಾ ಸದಸ್ಯರು. ಪಠಾಣ್ ಸೈಫುಲ್ಲಾ. ಅವಿನಾಶ್, ಶಂಕರ್ ಕಣ್ಣಿನ ಆಸ್ಪತ್ರೆಯ ನುರಿತ ವೈದ್ಯರು ಹಾಗೂ ತಾಂತ್ರಿಕ ಸಿಬ್ಬಂದಿ. ಶಿಬಿರದ ವಿವರ. 100 ಸಾರ್ವಜನಿಕರು ಬೆಳಿಗ್ಗೆಯಿಂದಲೇ ಶಿಬಿರಕ್ಕೆ ಆಗಮಿಸಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು. ಪರೀಕ್ಷೆಯ ನಂತರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಅಗತ್ಯವಿರುವ ರೋಗಿಗಳನ್ನು ಗುರುತಿಸಿ ಅವರಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ನೀಡಲು ದಾಖಲಿಸಿಕೊಳ್ಳಲಾಯಿತು. ಪ್ರಮುಖ ಸೇವೆಗಳು. ಆಯ್ಕೆಯಾದ ರೋಗಿಗಳಿಗೆ ಉಚಿತ ಪ್ರಯಾಣ, ವಸತಿ, ಊಟ ಹಾಗೂ ಗುಣಮಟ್ಟದ ಚಿಕಿತ್ಸೆಯನ್ನು ಟ್ರಸ್ಟ್ ವತಿಯಿಂದ ಒದಗಿಸಲಾಗುತ್ತಿದೆ. ಸಾರ್ವಜನಿಕರ ದೃಷ್ಟಿದೋಷ ನಿವಾರಣೆಗಾಗಿ ಸತತವಾಗಿ 146 ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿರುವ ಕಾಂತರಾಜು ಸಿ ಮತ್ತು ಅವರ ತಂಡದ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದ ಹಾಗೂ 100 ಸಾರ್ವಜನಿಕರು ಭಾಗವಹಿಸಿದ್ದರು. ಸದರಿ MSS ಕಾನ್ವೆಂಟ್ನಲ್ಲಿ 146ನೇ ಕಣ್ಣಿನ ಚಿಕಿತ್ಸೆಯ ಶಿಬಿರ ನಡೀತಾ ಇದೆ. ಪ್ರತಿ ತಿಂಗಳು ನಡೀತದೆ. ಪ್ರತಿ ತಿಂಗಳು ಯಾರ್ದೋ ಒಬ್ಬರದು ಸಹಾಯದಲ್ಲಿ MSS ಕಾನ್ವೆಂಟು ಮತ್ತು ಲಯನ್ಸ್ ಅವರ ಸಹಾಯ, ರೋಟರಿ ಕ್ಲಬ್ ಅವರು, ಬೇರೆ ಬೇರೆಯವರೆಲ್ಲ ಚಾರಿಟೇಬಲ್ ಟ್ರಸ್ಟ್ ಅವರು ಒಂದೊಂದು ತಿಂಗಳು ಕೊಟ್ಟು ಸಹಾಯ ಮಾಡ್ತಾರೆ. ಭಾಳ ಸಂಪೂರ್ಣವಾಗಿ ಭಾಳ ಉಪಯುಕ್ತವಾದ ಕಾರ್ಯಕ್ರಮವಾಗಿದೆ.